ನಮಸ್ತೆ ಸ್ನೇಹಿತರೆ, ಜಾಬ್ ನೋಟಿಫಿಕೇಶನ್ ನಾಲೆಜ್ಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಡಾಕಲ್ಲಿ ಒಟ್ಟು 311 ಹುದ್ದೆಗಳಿದ್ದಾವೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಓಕೆ, ನೋಡಿ, ಸಿಡಾಕ್ ಅಂತ ಅಂದರೆ ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಇದು ನಮ್ಮ ಒಂದು ಬೆಂಗಳೂರಲ್ಲೂ ಕೂಡ ಇದ್ರ ಬ್ರಾಂಚಸ್ ಎಲ್ಲ ಇದ್ದಾವೆ. ನಮ್ಮ ಒಂದು ಬೆಂಗಳೂರಲ್ಲೂ ವೇಕೆನ್ಸಿ ಇದೆ. ಸೊ ಒಟ್ಟು 311 ಹುದ್ದೆಗಳಿದ್ದಾವೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು. ಪೋಸ್ಟ್ ನೇಮ್ ಬಂದು ಪ್ರಾಜೆಕ್ಟ್ ಇಂಜಿನಿಯರ್ ಹಾಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗಳು. ಓಕೆ, ಸ್ಯಾಲ್ರಿ ಬಂದು 4,49,000ದಿಂದ 22,90,000ವರೆಗೂ ಸ್ಯಾಲ್ರಿ ಇದೆ. ಪರ್ ಆ್ಯನಮ್ ಇದು ನೆನ್ಪಿಟ್ಕೊಂಡಿರಿ, ಮಂತ್ಲಿ ಎಲ್ಲ ಪರ್ ಆ್ಯನಮ್. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರಬೇಕು ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೋಡಿ, ಡಿಗ್ರಿ ಆಗಿರ್ತಕ್ಕಂಥವ್ರು ಕೂಡ ಅಪ್ಲೈ ಮಾಡೋದು. BE BTech ME MTech ಆಗಿರ್ತಕ್ಕಂಥವ್ರು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥವ್ರು, PhD ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಿರ್ತಾರೆ, ನೀವು ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ನೋಡಿ, ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಮತ್ತು ಏಜ್ ಲಿಮಿಟ್ ಎಲ್ಲ ತಿಳಿಸ್ಕೊಡ್ತೀನಿ. ಪ್ರಾಜೆಕ್ಟ್ ಇಂಜಿನಿಯರ್ಗೆ ಒಟ್ಟು 172 ಹುದ್ದೆಗಳಿದ್ದಾವೆ. ಏಜ್ ಲಿಮಿಟ್ ಬಂದು 35 ವರ್ಷ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ಗೆ 30 ಹುದ್ದೆಗಳಿದ್ದಾವೆ, 56 ಏಜ್ ಲಿಮಿಟು. ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ಗೆ ಒಟ್ಟು 108 ಹುದ್ದೆಗಳಿದ್ದಾವೆ, 40 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಏಜ್ ಅದು. ಓಕೆ, ಇಲ್ಲಿ ಕ್ವಾಂಟಮ್ ಫೋಟೋನಿಕ್ಸಲ್ಲಿ ಒಂದು ಹುದ್ದೆ 56 ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಓಕೆ, ಎಕ್ಸ್ಪೀರಿಯೆನ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ, ಎಕ್ಸ್ಪೀರಿಯೆನ್ಸ್ ಕೂಡ ಇದೆ. ಓಕೆ, ನೋಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ನೋಟಿಫಿಕೇಷನ್ನ ನಾನು ಈ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಒಂದ್ಸತಿ ನೋಟಿಫಿಕೇಷನ್ನ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಏಜ್ ರಿಲ್ಯಾಕ್ಸೇಷನ್ ಬಂದು ಆಗಲೇ ಹೇಳಿದೆ, ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಎಲ್ಲ ಹೇಳಿದ್ನಲ್ಲ. ಯೂಶಲಿ ಏಜ್ ರಿಲ್ಯಾಕ್ಸೇಷನ್ ಬಂದು SC STಗೆ 5 ಇಯರ್ಸ್ ಇರುತ್ತೆ, SC STಗೆಲ್ಲನೂ. ಓಕೆ, OBC ಅವ್ರಿಗೆ 3 ಇಯರ್ಸ್ ಇರುತ್ತೆ, PWBDಗೆ 10 ಇಯರ್ಸ್ ಇರುತ್ತೆ. ಓಕೆ, ಅಪ್ಲಿಕೇಶನ್ ಬಂದು ಯಾವುದೇ ರೀತಿ ಅಂತ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ನೆನ್ಪಿಟ್ಕೊಂಡಿರಿ. ಸೊ ಹಾಗಾಗಿ ಆದಷ್ಟು ಜನ ಅಪ್ಲೈ ಮಾಡಿ. ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಹಾಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ಈಗ ಸ್ಯಾಲ್ರಿ ಡೀಟೇಲ್ಸ್ ನೋಡೋಣ. ನೋಡಿ, ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ಗೆ 4,49,000ದಿಂದ 7,11,000ವರೆಗೂ ಇರುತ್ತೆ, ಪರ್ ಆ್ಯನಮ್ ವರ್ಷಕ್ಕೆ ಇದು. ಓಕೆ, ಪ್ರಾಜೆಕ್ಟ್ ಮ್ಯಾನೇಜರ್ಗೆ 12,63,000ದಿಂದ 22,90,000ವರೆಗೂ ಇರುತ್ತೆ. ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗುತ್ತೆ. ಓಕೆ, ನಿಮ್ಮ ಒಂದು ಸ್ಕಿಲ್ ಮೇಲೆ, ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗುತ್ತೆ ಸ್ಯಾಲ್ರಿ. ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ಗೆ 8,49,000ದಿಂದ 14,00,000ವರೆಗೂ ಇರುತ್ತೆ. ಹಾಗೆ ಕ್ವಾಂಟಮ್ ಫೋಟೋನಿಕ್ಸಲ್ಲಿ 12,63,000ದಿಂದ 22,90,000ವರೆಗೂ ಸ್ಯಾಲ್ರಿ ಇದೆ. ಓಕೆ, ಹಾಗೆಯೇ ಈ ಒಂದು ಹುದ್ದೆಗಳ ಇಂಪಾರ್ಟೆಂಟ್ ಡೇಟ್ಸ್ ಬಂದು ನೋಡಿ, ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 31/5/2025. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಜೂನ್ 2025ವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಆಲ್ರೆಡಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಸ್ಟಾರ್ಟ್ ಆಗಿದೆ. ಓಕೆ, ನೋಡಿ, ಈ ಒಂದು ಹುದ್ದೆಗೆ ನೀವು ಅಫಿಷಿಯಲ್ ವೆಬ್ಸೈಟ್ ನೀವು ಹೋಗಿ ನೋಟಿಫಿಕೇಷನ್ ಚೆಕ್ ಮಾಡಬೇಕು ಅಂದರೆ cdoc.in. ಓಕೆ, ಇಲ್ಲೋಗಿ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಯಾವ ಒಂದು ಹುದ್ದೆಗೆ ಎಲಿಜಿಬಲ್ ಇರ್ತಾರೆ, ಅಪ್ಲೈ ಮಾಡ್ಬೋದು, ಅದೆಲ್ಲನೂ ನೀವು ಡೀಟೇಲ್ಸ್ನ ಚೆಕ್ ಮಾಡ್ಕೊಬೋದು. ಓಕೆ, ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ಜಾಬ್ ಸರ್ಚ್ ಮಾಡ್ತಿದ್ದೀರಾ, ಮೇನ್ ಅವ್ರಿಗೆ ಎಲ್ಲ ಹೊಸ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ ನಾನು ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.